ರಾಜ್ಯದಲ್ಲಿ ಅನೇಕ ಹಿರಿಯರಿದ್ದರೂ ಸಹ ಪಕ್ಷದ ಹಿರಿಯರಿಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಒಂದು ದಿನವೂ ಸಹ ಮನೆಯಲ್ಲಿ ಕೂತ್ಕೊಳ್ಬಾರ್ದು. ರಾಜ್ಯಾದ್ಯಂತ ಪ್ರವಾಸ ಮಾಡಿ 28ಕ್ಕೆ 28 ಕ್ಷೇತ್ರಗಳನ್ನು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸೋದ್ರ ಮೂಲಕ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸಬೇಕೆಂದು ಪುಟ್ಟ ತಂದೆ ಸನ್ಮಾನ್ಯ ಯಡಿಯೂರಪ್ಪ ಹೇಳಿದ್ದಾರೆ. ನಾನು ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ. 6 ತಿಂಗಳ ಹಿಂದೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಿತು. ನಮ್ಮದೇ ಆದಂತ ತಪ್ಪಿನಿಂದ ಪಕ್ಷದಲ್ಲಾದಂತ ವ್ಯತ್ಯಾಸಗಳಿಂದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಿಂದ ದೂರ ಉಳಿದ ವಿರೋಧ ಪಕ್ಷ ಕೂರ್ತಕ್ಕಂಥ ಸಂದರ್ಭ ಸೃಷ್ಟಿಯಾಯಿತು. ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಅಲ್ಲ. ಅದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಅನ್ನೋದು, ಅದಕ್ಕೆ ಕಾರಣ ವೇದಿಕೆ ಮುಂಭಾಗ ಕೂತಿರ್ತಕ್ಕಂಥ ನಿಮ್ಮಂತ ಕಾರ್ಯಕರ್ತರು ಸಹ ಅಲ್ಲ. ಕಾರ್ಯಕರ್ತರು ಹಗಲು ರಾತ್ರಿ ದುಡಿತಾರೆ. ಯಾವುದೇ ಚುನಾವಣೆ ಬರಲಿ, MLA ಚುನಾವಣೆ ಬರಲಿ, MP ಚುನಾವಣೆ ಬರಲಿ, MLC ಚುನಾವಣೆ ಬರಲಿ, ಯಾವುದೇ ಚುನಾವಣೆ ಬಂದ್ರೆ ನಮ್ಮ ಕಾರ್ಯಕರ್ತರು ನಾನೇ ಶಾಸಕ, ನಾನೇ MP ಅಂತೇಳಿ ಹಗಲು ರಾತ್ರಿ ನಿಮ್ಮಂತವರು ದುಡಿತಾರೆ. ಆದ್ರೆ ನಮ್ಮ ನಾಯಕರುಗಳು ಚುನಾವಣೆ ಗೆಲ್ಲ ತನಕ ನಮ್ಮ ಕಾರ್ಯಕರ್ತ, ಚುನಾವಣೆ ಗೆಲ್ಲೋದಕ್ಕೂ ಮುಂಚೆ ನಾವು ಅಂತ ಮಾತಾಡ್ತಕ್ಕಂಥ ನಮ್ಮ ಪಕ್ಷದ ಹಿರಿಯರು ಅಧಿಕಾರ ಬಂದ್ಮೇಲೆ ನಾನು ಅಂತ ಹೇಳ್ಕೊಂಡು ಯಾವಾಗ ಓಡಾಡಕ್ಕೆ ಶುರು ಮಾಡಿದ್ರು ಅವತ್ತಿಂದ ಭಾರತೀಯ ಜನತಾ ಪಾರ್ಟಿ ಹಿನ್ನಡೆ ಆಗೋದಕ್ಕೆ ಶುರುವಾಯಿತು.